ಆಕಾಶದಲ್ಲಿಂದು ಬೆಂಕಿಯ ಉಂಗುರ. ಹೌದು, 2026ರ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ. ಆಕಾಶದಲ್ಲಿವತ್ತು ಬೆಂಕಿಯ ಉಂಗುರ ಗೋಚರವಾಗಲಿದೆ. 2026ರ ಮೊದಲ ಸೂರ್ಯಗ್ರಹಣ. ಇಂದು ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ. ಸೂರ್ಯನು ಬೆಂಕಿಯ ಉಂಗುರದಂತೆ ರಿಂಗ್ ಆಫ್ ಫೈರ್ ರೀತಿ ಕಾಣಿಸ್ಕೊಳ್ತಾನೆ. ಕುಂಭರಾಶಿ ಧನಿಷ್ಠ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ ವರ್ಷದ ಮೊದಲ ಗ್ರಹಣ. ಆದರೆ ಯಾರೂ ಆತಂಕ ಪಡಬೇಕಾಗಿಲ್ಲ, ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ ಸೂರ್ಯಗ್ರಹಣ. ಸಮಯದ ಲೆಕ್ಕಾಚಾರ, ಯಾವಾಗ ಸ್ಪರ್ಶ ಯಾವಾಗ ಮೋಕ್ಷ ನೋಡೋಣ. ಮಧ್ಯಾಹ್ನ 3:26ಕ್ಕೆ ಗ್ರಹಣ ಸ್ಪರ್ಶಕಾಲ ಶುರುವಾಗುತ್ತೆ. ಸಂಜೆ 5:43ಕ್ಕೆ ಗ್ರಹಣದ ಮಧ್ಯಕಾಲ ಶುರುವಾಗುತ್ತೆ. ಸೂರ್ಯನ ಮೇಲೆ ರಾಹುವಿನ ಅಟ್ಟಹಾಸ. ಇದು ರಾತ್ರಿ 7:57ಕ್ಕೆ ಗ್ರಹಣ ಮೋಕ್ಷಕಾಲ, ಅಲ್ಲಿವರೆಗೆ ಇರಲಿದೆ ಗ್ರಹಣದ ಛಾಯೆ. ನೋಡಿ, ಈ ಸೂರ್ಯಗ್ರಹಣ ಅಂಟಾರ್ಟಿಕಾ, ದಕ್ಷಿಣ ಅಮೆರಿಕಾದಲ್ಲಿ ಕಾಣಿಸ್ಕೊಳ್ಳುತ್ತೆ, ಆದರೆ ಭಾರತದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಕೆಲವೊಂದು ಆಚರಣೆಗಳನ್ನ ಮಾಡಬೇಕಾಗುತ್ತೆ ಅಂತ ಕೂಡ ಜ್ಯೋತಿಷಿಗಳು ಸಲಹೆಯನ್ನು ಕೊಡುವುದುಂಟು. ನಾವು ಸೂರ್ಯಗ್ರಹಣ ನಮ್ಮಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತಂದಾಗ ನಮಗಿಲ್ಲ ಮತ್ತು ಆಚರಣೆಗಳೇನಿಲ್ಲ, ಅದು ಸಣ್ಣ ಪುಟ್ಟ ಕೆಲವೊಂದು ಮಾಡ್ಕೊಳ್ಬೇಕಾಗತ್ತೆ ಆಚರಣೆಗಳನ್ನು, ಸಣ್ಣ ಪುಟ್ಟ ಆಚರಣೆಗಳನ್ನು ಅನ್ನುವಂಥದ್ದನ್ನು ಕೂಡ ಹೇಳೋದುಂಟು. ಸೂರ್ಯ ನೋಡಿ ಅಂಟಾರ್ಟಿಕಾ ಭಾಗದಲ್ಲಿ ಕಾಣಿಸ್ಕೊಳ್ಳಲಿದ್ದಾನೆ. ಕುಂಭರಾಶಿ ಧನಿಷ್ಠ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರುವಂಥ ವರ್ಷದ ಮೊದಲ ಗ್ರಹಣ. ಆದರೆ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ. ಹಾಗಾಗಿ ಗ್ರಹಣ ಇದೆ ಅಂತ ಯಾರೂ ಆತಂಕ ಪಡಬೇಕಾಗಿಲ್ಲ. ಸಮಯದ ಲೆಕ್ಕಾಚಾರ ನಾವು ನೋಡ್ತಾ ಹೋದರೆ ಸ್ಪರ್ಶಕಾಲ, ಮಧ್ಯಕಾಲ ಮತ್ತು ಮೋಕ್ಷಕಾಲ ಅಂತ ಇರುತ್ತೆ. ಮಧ್ಯಾಹ್ನ 3:26ಕ್ಕೆ ಗ್ರಹಣ ಸ್ಪರ್ಶಕಾಲ, ಇನ್ನು ಸಂಜೆ 5:43ಕ್ಕೆ ಗ್ರಹಣ ಮಧ್ಯಕಾಲ ಇರುತ್ತೆ. ಇನ್ನು ಸಂಜೆ ರಾತ್ರಿ 7:57ಕ್ಕೆ ಗ್ರಹಣ ಮೋಕ್ಷಕಾಲ ಇರುತ್ತೆ. ಅಲ್ಲಿವರೆಗೆ ಗ್ರಹಣದ ಛಾಯೆ ಅಲ್ಪ ಮಟ್ಟಿಗಂತೂ ಇರುತ್ತೆ ಅಂತ ನುರಿತ ಜ್ಯೋತಿಷಿಗಳು ಹೇಳ್ತಾರೆ. ಇನ್ನು ಪಂಚಗ್ರಹ ಕೂಟ, 5 ಗ್ರಹಗಳ ಸಂಗಮದಿಂದ ಹೆಚ್ಚಿರುವಂಥದ್ದು ಆತಂಕ. 90 ದಿನಗಳ ಕಾಲ ಇರಲಿದೆ ಗ್ರಹಣದ ಎಫೆಕ್ಟ್. ಜಾಗರೂಕರಾಗಿರಿ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಈ 4 ರಾಶಿಗಳಿಗೆ ಬಿಗ್ ಶಾಕ್. ನೀವೇನಾದರೂ ಈ ರಾಶಿಯವರ ಹಾಗಿದ್ರೆ ಎಚ್ಚರಿಕೆಯಿಂದ ಇರಿ. ಕರ್ಕಾಟಕ, ಸಿಂಹ, ಮಕರ ಮತ್ತು ಕುಂಭರಾಶಿಯವರ ಮೇಲೆ ತೀವ್ರ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಧನಿಷ್ಠ, ಮೃಗಶಿರ, ಚಿತ್ತ ನಕ್ಷತ್ರದವರಿಗೆ ಅಶುಭ ಕಾಲನ. ಹಾಗಾದ್ರೆ ಪಂಚಗ್ರಹ ಕೂಟ, 5 ಗ್ರಹಗಳ ಸಂಗಮದಿಂದ ಆತಂಕ ಹೆಚ್ಚಾಗಿದೆ. ಅಂದರೆ ಒಂದೇ ಮನೆಯಲ್ಲಿ ರವಿ, ಬುಧ, ಶುಕ್ರ, ರಾಹು, ಚಂದ್ರ ಶುರುವಾಗಲಿದೆ. ಈ ಒಂದು ಕಾರಣಕ್ಕೆ ಮಾರಿ ಹಬ್ಬ ಅಂತಲೇ ಹೇಳಲಾಗುತ್ತೆ. ಅಂದರೆ ಒಂದೇ ಮನೆಯಲ್ಲಿ ಸೂರ್ಯ, ಬುಧ, ಶುಕ್ರ, ರಾಹು ಮತ್ತು ಚಂದ್ರ, ಈ 5 ಗ್ರಹಗಳು, ಈ ಪಂಚಗ್ರಹಗಳು ಒಂದೇ ಮನೆಯಲ್ಲಿ ಇರ್ತವೆ. ಪಂಚಾಂಗದ ಪ್ರಕಾರ ಒಂದೇ ಮನೆಯಲ್ಲಿ ಕಾಣಿಸ್ಕೊಳ್ತವೆ. ಸೊ ಹಾಗಾಗಿ ಈ ಸೂರ್ಯಗ್ರಹಣದ ಗೋಚಾರ ಫಲಗಳು ಒಂದು ರೀತಿಯಲ್ಲಿ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇರುತ್ತೆ ಕೆಲವೊಂದು ರಾಶಿಗಳಿಗೆ ಅನ್ನುವಂಥದ್ದಿದೆ. ಇನ್ನು ಗ್ರಹಣದ ಮೇಲೆ ಗುರುವಿನ ದೃಷ್ಟಿ, ರಾಜಕೀಯ ವಲಯದಲ್ಲಿಯೂ ತಲ್ಲಣ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದೆ. ಗ್ರಹಣದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿಯಾಗಬಹುದು. ಅದು ರಾಜ್ಯ ಇರಬಹುದು ಅಥವಾ ಕೇಂದ್ರ ಇರಬಹುದು, ಕೇಂದ್ರ ರಾಜಕಾರಣ ಇರಬಹುದು, ರಾಜ್ಯ ರಾಜಕಾರಣದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ ಗ್ರಹಣದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ. ಇದು ಇವತ್ತು ಸಂಭವಿಸ್ತಾ ಇರುವಂಥ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ. ಹಾಗಾಗಿ ಆಚರಣೆಗಳು ಅಂತ ಹೆಚ್ಚಿನದ್ದೇನು ಮಾಡಿಕೊಳ್ಳದೇ ಇದ್ರೂ ಕೂಡ ಕೆಲವೊಂದು, ಅಂದರೆ ಗ್ರಹಣದ ಸಂದರ್ಭದಲ್ಲಿ ಗುರುವಿನ ದೃಷ್ಟಿ ಗ್ರಹಣದ ಮೇಲೆ ಬೀರೋದ್ರಿಂದ ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿಯಾಗುವಂಥ ಒಂದು ಸಾಧ್ಯತೆ ಇದೆ. ಇಲ್ಲಿ ರಾಜಗ್ರಹ ರವಿಗೆ ರಾಹು ಕಾಟ ಕೊಡ್ತಾ ಇದ್ರೆ ಆಡಳಿತಾರೂಢ ನಾಯಕರಿಗೆ ಕಾದಿದೆಯಾ ಗಂಡಾಂತರ. ಹಾಗಾದರೆ ರಾಜಗ್ರಹ ರವಿ, ಸೂರ್ಯನಿಗೆ ರಾಹು ಕಾಟ ಕೊಡ್ತಾ ಇರುವಂಥದ್ದು. ಅದೇ ರೀತಿ ಆಡಳಿತಾರೂಢ ನಾಯಕರೇನಿರ್ತಾರೆ ಅವರಿಗೆ ಇದೊಂದು ರೀತಿಯಲ್ಲಿ ಗಂಡಾಂತರವಾಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಾಗ್ತಿದ್ದು. 90 ದಿನಗಳ ಕಾಲ ಇರಲಿದೆ ಗ್ರಹಣದ ಎಫೆಕ್ಟ್. ಜಾಗರೂಕರಾಗಿರಿ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.